ಒಂದು ವಸ್ತುವನ್ನ 600ಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡುವುದರಿಂದ ಸೊ ಕಾರ್ತಿಕ್ ತನ್ನ ಮಾರಾಟದಲ್ಲಿ 11% ನಷ್ಟದ ಬದಲು 5% ಲಾಭ ಗಳಿಸ್ತಾನೆ. ಅಂದ್ರೆ ಮೊದಲು ಅವನಿಗೆ 11% ನಷ್ಟ ಆಗತ್ತಿತ್ತು ಅಂದಂಗೆ ಅರ್ಥ ಅಲ್ಲ ಇದು? ಹೌದಲ್ಲ ಸರ್? ಈಗ 600 ರೂಪಾಯಿಗೆ ಮಾರೋದ್ರಿಂದ ಅವ್ನಿಗೆ ಎಷ್ಟು ರೂಪಾಯಿ ಲಾಭ ಆಗತ್ತೆ ಸರ್? 5% ಲಾಭ ಆಗತೈತಿ. ಅಂದ್ರ ನನಗ 11 ರೂಪಾಯಿ ನಷ್ಟ ಆಗೋ ಬದ್ಲಿ 5 ರೂಪಾಯಿ ಲಾಭ ಆಗತೈತಿ. ಹಾಗಿದ್ರ ಎಷ್ಟು ರೂಪಾಯಿ ನನಗೆ ಎಕ್ಸ್ಟ್ರಾ ಬಂದಂಗ ಆಗತ್ತೆ ಸರ್ ಇಲ್ಲಿ? 0 ಇಂದ ನೋಡ್ಕೊಳ್ಳೋಣಂತ. 0 ಇಂದ ನಾನು ಮೊದಲು ಲಾಸ್ ಅಲ್ಲಿ ಹೋಗಿದ್ದೆ 11 ರೂಪಾಯಿ. ಈಗ 0 ಇಂದ +5 ಅಲ್ಲಿ ಹೋಗಿದ್ದೀನಿ ಅಂದ್ರೆ ಸೊ ಒಟ್ನಲ್ಲಿ ಟೋಟಲ್ ಡಿಫರೆನ್ಸ್ ಎಷ್ಟು ಬೀಳತೈತಿ ಇಲ್ಲಿ? ಇಲ್ಲಿ 11 ರೂಪಾಯಿ, ಇಲ್ಲಿ 5 ರೂಪಾಯಿ. ಹಾಗಿದ್ರೆ ಟೋಟಲ್ ಆಗಿ ನನಗೆ 16% ಏರಿಕೆ ಆಗಿದೆ ಸರ್. ನನ್ನ ಪ್ರಕಾರ 16% ಏರಿಕೆ. ಬಟ್ ಆಕ್ಚುಲಿ ನನಗೆ ಆಗಿರುವಂತ ಲಾಭ ಅಂತಂದ್ರೆ ನಾನು 600 ರೂಪಾಯಿಗೆ ಹೆಚ್ಚಿಗೆ ಮಾರಿದಾಗ ಅಂದ್ರೆ ನಾನು ಮೊದಲಿನಿಗಿಂತ 600 ರೂಪಾಯಿ ಹೆಚ್ಚಿಗೆ ಮಾರಾತೀನಿ ಅಂದ್ರೆ 16% ಸಮ. ಕೇಳಿದ್ದು ಅವನ ಕೊಳ್ಳುವ ಬೆಲೆ. ಸೊ ಕೊಂಡ ಬೆಲೆ ಯಾವಾಗ್ಲೂ ಎಷ್ಟಿರುತ್ತೆ? 100% ಇರುತ್ತೆ. ಆ 100% ಅಂದ್ರೆ ಎಷ್ಟು? ಡಬಲ್ ಸೊ ಪರ್ಸೆಂಟೇಜ್ ಕ್ಯಾನ್ಸಲ್. 4 4 16, 4 150, 4 ಒಂದಲೆ 4 25, 25 × 15 ಮಾಡಿದ್ರೆ 375, ಒಂದು ಪೂಜೆ ಎಕ್ಸ್ಟ್ರಾ ಅಂದ್ರೆ 3750 ರೂಪಾಯಿ ನಿಮ್ಮ ಆನ್ಸರ್.